ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 152ನೆಯ ತಿರುನಾಮ ಪುನರ್ವಸು. ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎಂಬ 3 ಅಸುರರು ಬ್ರಹ್ಮನಿಂದ ವರ ಪಡೆಯಲು ತಪಸ್ಸು ಮಾಡಿದರು. ಎಲ್ಲ ಅಸುರರಂತೆ ಅವರಿಗೂ ಚಿರಂಜೀವಿಗಳಾಗಿ ಬದುಕಬೇಕೆಂಬ ಆಸೆ ಹುಟ್ಟಿತು. ಬ್ರಹ್ಮನು ಅವರ ಮುಂದೆ ಪ್ರತ್ಯಕ್ಷನಾಗಿ, ನನ್ನನ್ನು ಸೇರಿಸಿ ಎಲ್ಲರಿಗೂ ಮರಣ ನಿಶ್ಚಿತ, ಆದ್ದರಿಂದ ಬೇರೆ ವರವನ್ನು ಕೇಳಿ ಎಂದು ಹೇಳಿದನು. ಆಗ ಆ 3 ಅಸುರರು ಚೆನ್ನಾಗಿ ಯೋಚಿಸಿ, ನಮ್ಮೂವರಿಗೂ 1 ಬಂಗಾರದಿಂದ, 1 ಬೆಳ್ಳಿಯಿಂದ ಮತ್ತು 1 ಕಬ್ಬಿಣದಿಂದ ನಿರ್ಮಿತವಾದ ಹಾರುವ ಅರಮನೆಯನ್ನು ಅನುಗ್ರಹಿಸಿ. ಹಾಗೂ ಆ 3 ಅರಮನೆಗಳು ಆಕಾಶದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಯಾರಾದರೂ ಒಂದೇ ಬಾಣದಿಂದ ಅವನ್ನೆಲ್ಲ ಭೇದಿಸಿದರೆ ಮಾತ್ರ ನಮ್ಮ ಜೀವ ಅಂತ್ಯವಾಗಲಿ ಎಂದು ಕೇಳಿಕೊಂಡರು. ತಥಾಸ್ತು ಎಂದು ಹೇಳಿ ಬ್ರಹ್ಮನು ಮಾಯನಾದನು. ತಮ್ಮನ್ನು ಈಗ ಯಾರೂ ಜಯಿಸಲಾರರು ಎಂದು ಭಾವಿಸಿದ ಆ 3 ಅಸುರರು ಋಷಿಗಳಿಗೂ ದೇವತೆಗಳಿಗೂ ತೊಂದರೆ ಕೊಡಲು ಆರಂಭಿಸಿದರು. ಆಗ ದೇವತೆಗಳು ಆ 3 ಅಸುರರನ್ನು ಸಂಹರಿಸಲು ಶಿವನನ್ನು ಪ್ರಾರ್ಥಿಸಿದರು. ಶಿವನು ಅವರಿಗೆ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದನು. ಅವನು ಮೇರು ಪರ್ವತವನ್ನು ಬಿಲ್ಲಾಗಿ, ವಾಸುಕಿ ಸರ್ಪವನ್ನು ಬಿಲ್ಲಿನ ಹಗ್ಗವಾಗಿ, ಭೂಮಿಯನ್ನು ರಥವಾಗಿ, ಸೂರ್ಯ ಮತ್ತು ಚಂದ್ರರನ್ನು ರಥದ ಚಕ್ರಗಳಾಗಿ, ಬ್ರಹ್ಮನನ್ನು ಸಾರಥಿಯಾಗಿ ಬಳಸಿದನು. ನಂತರ ಶಿವನು ಮೇಲೆ ನೋಡಿದಾಗ ಆ 3 ಅರಮನೆಗಳು ಆಕಾಶದಲ್ಲಿ 3 ಬೇರೆ ಬೇರೆ ದಿಕ್ಕುಗಳಲ್ಲಿ ಹಾರುತ್ತಿರುವುದನ್ನು ಕಂಡನು. ಈಗ ಶಿವನಿಗೆ ಬೇಕಾಗಿದ್ದದ್ದು 1 ಬಾಣ, ಆದರೆ ಅದು ಸಾಮಾನ್ಯ ಬಾಣವಾಗಿರಲಿಲ್ಲ. ಆಕಾಶದಲ್ಲಿ ಹಾರುತ್ತಿರುವ ಆ 3 ಅರಮನೆಗಳನ್ನು ಒಂದೇ ಸರಳ ರೇಖೆಯಲ್ಲಿ ತಂದು ಒಂದೇ ಬಾರಿ ಭೇದಿಸಬಲ್ಲ ವಿಶೇಷ ಬಾಣ ಬೇಕಾಗಿತ್ತು. ಯಾವ ಬಾಣವನ್ನು ಬಳಸಬೇಕು ಎಂದು ಶಿವನು ಯೋಚಿಸುತ್ತಿದ್ದಾಗ ಅವನಿಗೆ ನಮ್ಮಾಳ್ವಾರರ 1 ಪಾಶುರ ನೆನಪಾಯಿತು. ಉಪ್ಪಿಳಿಯಪ್ಪನ್ ಸ್ವರೂಪಿಯಾದ ಶ್ರೀನಿವಾಸರ ಬಗ್ಗೆ ಇರುವ ಆ ಪಾಶುರದ ಅರ್ಥ ಹೀಗಿದೆ: ದೇವರು, ಅಸುರರು, ಅಮೃತ, ವಿಷ, ಸಿರಿತನ, ಬಡತನ, ಸ್ವರ್ಗ, ನರಕ, ಸತ್ಯ, ಸುಳ್ಳು ಇತ್ಯಾದಿ ಪರಸ್ಪರ ವಿರುದ್ಧ ಪದಗಳನ್ನು ಒಂದಾಗಿಸಲು ಉಪ್ಪಿಳಿಯಪ್ಪನಿಗೆ ಮಾತ್ರ ಸಾಧ್ಯ, ಏಕೆಂದರೆ ಅವನು ಅವೆಲ್ಲದರೊಳಗೂ ಇರುವವನು. ಪ್ರಹ್ಲಾದನು ಲೋಕಕ್ಕೆ ತೋರಿಸಿದಂತೆ ಅವನು ನನ್ನೊಳಗಿದ್ದಾನೆ, ನಿನ್ನೊಳಗಿದ್ದಾನೆ, ಎಲ್ಲದರೊಳಗೂ ಇದ್ದಾನೆ, ಎಲ್ಲದರೊಳಗಿನ ಸಾಮಾನ್ಯ ತತ್ವವೇ ಅವನು. ಆದ್ದರಿಂದ ಶಿವನು ಆ ವಿಶೇಷ ಬಾಣವಾಗಿ ನೀನೇ ಇರಬೇಕು ಎಂದು ಉಪ್ಪಿಳಿಯಪ್ಪನನ್ನು ಪ್ರಾರ್ಥಿಸಿದನು. ಭಗವಂತನು ಅದಕ್ಕೆ ಒಪ್ಪಿದನು. ಅಷ್ಟೇ ಅಲ್ಲದೆ ಆ 3 ಅಸುರರನ್ನು ಸಂಹರಿಸಲು ಶಿವನಿಗೆ ವಿಶೇಷ ಶಕ್ತಿಯನ್ನು ನೀಡಲು ಮತ್ತೆ ಶಿವನ ದೇಹದೊಳಗೆ ಪ್ರವೇಶಿಸಿದನು. ಮತ್ತೆ ಪ್ರವೇಶಿಸಿದನು ಎಂದರೆ ಏನು ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಆ 3 ಅಸುರರನ್ನು ಸಂಹರಿಸಲು ಶಿವನಿಗೆ ವಿಶೇಷ ಶಕ್ತಿಯನ್ನು ನೀಡಬೇಕಾಗಿದ್ದರಿಂದ ಭಗವಂತನು ಮತ್ತೆ ಶಿವನ ದೇಹದೊಳಗೆ ಪ್ರವೇಶಿಸಿದನು. ಈ ದಿವ್ಯ ಶಕ್ತಿಯಿಂದ ಅವನು ಆ ಬಾಣವನ್ನು ಬಿಟ್ಟನು. ಆ ಬಾಣವು 3 ಅರಮನೆಗಳನ್ನು ಒಂದೇ ಸರಳ ರೇಖೆಯಲ್ಲಿ ತಂದು ಅವನ್ನೆಲ್ಲ ಭೇದಿಸಿ ಆ 3 ಅಸುರರನ್ನು ಸಂಹರಿಸಿತು. ಈ ಘಟನೆಯನ್ನು ತ್ರಿಪುರ ಸಂಹಾರ ಎಂದು ಕರೆಯಲಾಯಿತು. ಪುನಃ ಎಂದರೆ ಮತ್ತೆ, ವಸುಹು ಎಂದರೆ ಪ್ರವೇಶಿಸಿ ವಾಸಿಸುವವನು. ಆದ್ದರಿಂದ ದೇವತೆಗಳಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಲು ವಿಶೇಷ ಶಕ್ತಿಯನ್ನು ನೀಡಲು ಮತ್ತೆ ಅವರೊಳಗೆ ಪ್ರವೇಶಿಸುವವನಾದ ಭಗವಂತನಿಗೆ ಪುನರ್ವಸು ಎಂಬ ತಿರುನಾಮ ಬಂದಿದೆ. ನಾವು ಪ್ರತಿದಿನ ಪುನರ್ವಸವೇ ನಮಃ ಎಂದು ಜಪಿಸಿದರೆ ನಮ್ಮನ್ನು ಕಾಡುವ ಅಸುರ ಭಾವಗಳನ್ನು ಜಯಿಸಲು ಭಗವಂತನು ಉತ್ತಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.